ನಮಸ್ಕಾರ ಎಲ್ರಿಗೂ ಟ್ರೆಕ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಮೇನಲ್ಲಿ ಲಾಂಚ್ ಆಗ್ತಾ ಇರುವಂತಹ ಸ್ಮಾರ್ಟ್ಫೋನ್ಗಳ ಬಗ್ಗೆ ಎರಡನೇ ವಿಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೂಡ ನಿಮಗೆ ಒಂದು 3 ಸ್ಮಾರ್ಟ್ಫೋನ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಯಾವುದಪ್ಪ ಅಂತ ಅಂದರೆ ಒಪ್ಪೋ ಫೈಂಡ್ X9s. ಒಪ್ಪೋದ ಒಂದು ಸ್ಮಾರ್ಟ್ಫೋನು ಮೇನಲ್ಲಿ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ನಿಮಗೆ 6.59 ಇಂಚಸ್ನ 1.5K ರೆಸಲ್ಯೂಷನ್ ಇರುವಂತಹ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುವಂತಹ ಅಮೋಲೆಡ್ ಡಿಸ್ಪ್ಲೇನ ಹೊಂದಿರುವಂತಹ ಒಂದು ಸ್ಮಾರ್ಟ್ಫೋನ್ ಆಗಿದೆ. ಇದರಲ್ಲಿ ನಿಮಗೆ 7050 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. 80 ವೋಲ್ಟ್ನ ವೈರ್ಡ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಡೈಮೆನ್ಸಿಟಿ 9500 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ ನಿಮಗೆ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾ ಇದೆ, 50 MP 3x ಟೆಲಿಫೋಟೋ ಕ್ಯಾಮ್ರಾ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಇನ್ನು ಫ್ರಂಟ್ ಅಲ್ಲಿ ನಿಮಗೆ 32 MP ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ನಿಮಗೆ ಸಿಗ್ತಾ ಇದೆ. ಇನ್ನು ಎರಡನೇ ಸ್ಮಾರ್ಟ್ಫೋನ್ ಯಾವುದಪ್ಪ ಅಂತ ಅಂದ್ರೆ ಒಪ್ಪೋ ಫೈಂಡ್ X9 ಅಲ್ಟ್ರಾ. ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ನಿಮಗೆ 6.82 ಇಂಚಸ್ನ ಡಿಸ್ಪ್ಲೇ ಸಿಗ್ತಾ ಇದೆ. 2K ರೆಸಲ್ಯೂಷನ್ ಹೊಂದಿದೆ. ಇದು 144 ಹರ್ಟ್ಸ್ನ ರಿಫ್ರೆಶ್ ರೇಟ್ ಹೊಂದಿದೆ. ಇದರಲ್ಲಿ ಕೂಡ ನಿಮಗೆ 7050 mAh ಬ್ಯಾಟರಿನ ಕೊಟ್ಟಿದ್ದಾರೆ. 100 ವೋಲ್ಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಹಾಗೆ 50 ವೋಲ್ಟ್ನ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ 200 MP ಮೇನ್ ಕ್ಯಾಮ್ರಾನ ಕೊಟ್ಟಿದ್ದಾರೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ, 200 MP 3x ಟೆಲಿಫೋಟೋ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇನ್ನು 50 MP 10x ಟೆಲಿಫೋಟೋ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಅಲ್ಲಿ ನಿಮಗೆ 50 MP ಸೆಲ್ಫಿ ಕ್ಯಾಮ್ರಾ ಕೂಡ ನಿಮಗೆ ಇದರಲ್ಲಿ ಅವೈಲೇಬಲ್ ಇದೆ. ಮೂರನೇ ಸ್ಮಾರ್ಟ್ಫೋನ್ ಯಾವುದಪ್ಪ ಅಂತ ಅಂದ್ರೆ ಮೋಟೋರೋಲಾ Razr 70 ಅಲ್ಟ್ರಾ. ಇದು ನಿಮಗೆ 6.9 ಇಂಚಸ್ನ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುವಂತಹ ಫೋಲ್ಡೇಬಲ್ OLED ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಫೋಲ್ಡೇಬಲ್ ಫೋನು. ಇದರಲ್ಲಿ ನಿಮಗೆ 4700 mAh ಬ್ಯಾಟರಿ ಕೆಪಾಸಿಟಿನ ಕೊಟ್ಟಿದ್ದಾರೆ. 68 ವೋಲ್ಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಇನ್ನು ಇದರ ಪ್ರೊಸೆಸರ್ ಬಗ್ಗೆ ನೋಡ್ತೀರಾ ಅಂತ ಅಂದ್ರೆ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಇನ್ನು ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ 50 MP ಮೇನ್ ಕ್ಯಾಮ್ರಾ ಕೊಟ್ಟಿದ್ದಾರೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾ ಕೂಡ 50 MP ಒಂದು ಫ್ರಂಟ್ ಕ್ಯಾಮ್ರಾ ನಿಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 16 GB RAM ಮತ್ತೆ 512 GB ಸ್ಟೋರೇಜ್ ಇರುವಂತಹ ಒಂದು ವೇರಿಯಂಟ್ ನಿಮಗೆ ಅವೈಲೇಬಲ್ ಆಗ್ಬೋದು. ಈ ಒಂದು ಸ್ಮಾರ್ಟ್ಫೋನ್ಗಳು ನಿಮಗೆ ಮೇ ಮಂತ್ ಅಲ್ಲಿ ಲಾಂಚ್ ಆಗುವಂತ ಸ್ಮಾರ್ಟ್ಫೋನ್ಗಳು. ನೀವು ಯಾವ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.